ಹಾಯ್ ವಿಘ್ನೇಶಣ್ಣ, ಎಲ್ಲಿ ಕಂಡ್ರು ನೀವೇ ಫೋಟೋ ತೆಗಿತಿದ್ರಿ? ದುಡ್ಡ ಮಾಡ್ರಿ ಮಾರೆ. ಹಾಂ, ದುಡ್ಡು ಅಂಬತ್ತಿ ನೆನಪಾಯ್ತು ಕಣ್. ಪುಂಡ, ನೀನು ಉಪನಯನದ ಆಲ್ಬಮಿಗೆ ದುಡ್ಡು ಕೊಡ್ಲ ಮಾರ ನಿಮ್ಮಪ್ಪ ಏನು? ಅವ್ರು ನಂಗೂ ಕೊಡೋದಿಲ್ಲ. ಇರಲಿ ಹೇಳಿಕ ಅಂತ. ಮತ್ತೆ ಫಂಕ್ಷನ್ ಸೀಸನ್ ಗಮ್ಮತ್ತಾ? ಎಂತ ಹೇಳುದು, ನಮ್ಮ ಫೋಟೋಗ್ರಾಫರ್ಸ್ ಕತೆ ಕೇಂದ್ರ ಬೇಡ. ಈಗಿನ ಮಕ್ಕಳೆಲ್ಲ ಮೊಬೈಲ್ ಹಂಗೆ 2 ದಾಸೋಳ ಫೋಟೋ ತೆಕ್ಕೊಂಡು ತಾನೇ ದೊಡ್ಡ ಫೋಟೋಗ್ರಾಫರ್ ಅಂಬಂಗೆ ಸ್ಟೇಜ್ ಮೇಲೆ ಬಪ್ಪುದು. ನಮ್ಮ ನಿಲ್ಲುಕ್ ಜಾಗ ಎಪ್ಪುದಿಲ್ಲ. ತಾಳಿ ಕಟ್ಟು ಟೈಮಲ್ಲಂತೂ ನಾವು ಸರ್ಕಸ್ ಮಾಡಿ ಫೋಟೋ ತೆಗಿ, ಕಾಲಡಿ ಒಬ್ಬ ಮಂಡಿ ಮೇಲೆ ಒಬ್ಬ ಮೊಬೈಲ್ ಹಿಡ್ಕೊಂಡು ನಿಂತಿರ್ತಾರೆ. ಮತ್ತು ಅಂಕಲ್ ಚೂರು ಆಚೆ ಹೋಗಿ ಫ್ರೇಮ್ ಕವರ್ ಆತಿಲ್ಲ ಅಂತಾರೆ. ಆಚೆಗೆ ಅಂತಕ್ಕೆ ಮನೆಗೆ ಹೋತಾರಾಗ್ಲಿ ಬೇಡ. ಮತ್ತು ವಿಶ್ ಮಾಡೋಕೆ ಬಂದವರೆಲ್ಲ ಅವ್ರದ್ದೊಂದು ಕುಟ್ಟೆ ಮೊಬೈಲ್ ಕೊಡೋದು ಫೋಟೋ ತೆಗೀನಿ ಅನ್ಕೊಂಡು. ನಾವು ಮತ್ತು 3-4 ಲಕ್ಷ ಕೊಟ್ಟು ಕ್ಯಾಮರಾ ತಗೊಂಡಿದೆ ಅಂತ ಬೊಜ್ಜಕ್ಕೆ ಇನ್ನು ಪರ್ ಮೊಬೈಲ್ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಕ್ಕೆ. ಮತ್ತು ಕ್ರಿಯೇಟಿವ್ ಆಗಿ 1-2 ಫೋಟೋ ತೆಗುವ ಅಂದೇಳಿ ಕಂಡ್ರೆ ಮನೆ ಹಿರಿಯರು ಯಾರ ಬಂದ್ಕೊಂಡು ನೀವು ಈ ಮಂಗನ ಸಾಲ ಆಮೇಲೆ ಮಾಡಿ, ಶಾಸ್ತ್ರಕ್ಕೆ ಲೇಟ್ ಆಗುತ್ತೆ ಅಂತ. ಮತ್ತು ಈ ಮದುಮಕ್ಕಳಿಗಿಂತ ಅವು ಕಸಿನ್ಸಿಗೆ ಫೋಟೋ ಚೊಂಗು ಜಾಸ್ತಿ. ಒಂದೊಂದು ಪೋಸ್ ಕಂಡ್ರೆ ಕಣ್ಣು ದಾನ ಮಾಡುವ ಮಂಗ. ಲಾಸ್ಟಿಗೆ ಆಲ್ಬಮ್ ಹಂಗೆ ಮದುಮಕ್ಳಿಗಿಂತ ಕಸಿನ್ಸಿದೆ ಫೋಟೋ ಜಾಸ್ತಿ ಇರುತ್ತೆ. ಮತ್ತು ಯಾವುದೇ ಫಂಕ್ಷನ್ ಆಗಲಿ ಲಾಸ್ಟಿಗೆ ಒಂಬುದು ನಾವು ಫೋಟೋಗ್ರಾಫರ್ಸೇ. ಮಧ್ಯದಲ್ಲಿ ಒಂದೇ ಒಂದು ಹೆಕ್ಕಣ್ ತಿಂಬೋ ಬಂದು ನೀರು ಬೇಕಾ ಶರ್ಬತ್ ಬೇಕಾ ಕೇಂತಿಲ್ಲ. ನಾವು ಕಷ್ಟಪಟ್ಟು ಲೈಟ್ ಸೆಟಪ್ ಮಾಡೋದು, ಇದು ಅಡ್ಡ ಆಗುತ್ತೆ, ವೈರ್ ಕಾಲಿಗೆ ಸಿಗುತ್ತೆ ಅಂತೇಳಿ ಬೈಯೋದು ನಮಗೆ. ಆಯ್ತು, ಅಲ್ಲಿ ಕಣ್ ಒಂದು ಗಂಡು ಲೈಟ್ ಸ್ಟ್ಯಾಂಡ್ ಅಲ್ಲಾಡಿಸ್ತಿತ್ತು. ಕೆಡ್ದು ಹಾಕೋಕ್ಕಿಂತ ಮುಂಚೆ ಹೋತೆ ಅಲ್ಲಿಗೆ.